ಆತ್ಮೀಯ ಸಾಯಸ್ಥಿತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಶುಕ್ಲ ಸೃಷ್ಟಿ, ಮಂಗಳವಾರ 24/3/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಮಂಗಳವಾರ, ತಿಥಿ ಬಂದು ಸೃಷ್ಟಿ, ರಾತ್ರಿ 7 ಗಂಟೆ 14 ನಿಮಿಷದವರೆಗೂ. ನಕ್ಷತ್ರ ಬಂದು ಈ ದಿನ ರೋಹಿಣಿ ನಕ್ಷತ್ರ ಇರ್ತಕ್ಕಂಥದ್ದು, ರಾತ್ರಿ 10 ಗಂಟೆ 7 ನಿಮಿಷದವರೆಗೂ. ಯೋಗ ಬಂದು ಪ್ರೀತಿ, ಕರ್ಣ ಬಂದು ಕೋಲವ. ಇನ್ನು ರಾಹುಕಾಲ ಬಂದು 3 ರಿಂದ 4:30, ಗುಳಿಕ ಕಾಲ ಬಂದು 12 ರಿಂದ 1:30, ಅರ್ಧ ಪ್ರಹರಿ ಬಂದು 7:30 ರಿಂದ 9, ಯಮಗಂಟ ಬಂದು 9 ರಿಂದ 10:30. ಅಮೃತ ಗಡಿಗಳು ಮಧ್ಯಾಹ್ನ 12 ರಿಂದ 1:30ವರೆಗೂ ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ನೋಡಿ, ಈ ಮೇಷರಾಶಿಯವರಿಗೆ ಈ ಹಿಡಿದ ಕಾರ್ಯಗಳಲ್ಲಿ ಗೆಲುವು, ವೃಥಾ ಧನವ್ಯಯ, ಎಷ್ಟು ಮಾಡಿದ್ರು ಸಹ ಧನವ್ಯಯ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಅಡಿಕೆ, ತೆಂಗು, ಕಾಫಿ ಬೆಳೆಗಾರರಿಗೆ ಉತ್ತಮವಾದ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಜವಳಿ ಮತ್ತು ಗಾರ್ಮೆಂಟ್ಸ್ ವ್ಯಾಪಾರಸ್ಥರುಗಳ ವ್ಯಾಪಾರ ಆಗ್ತಕ್ಕಂಥದ್ದು. ನೀವೆಲ್ಲರೂ ಇದನ್ನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲದೆ ವೃಷಭ ರಾಶಿಗೆ ಬಂದಾಗ ಗುರುದಯೆಯಿಂದ ನಿಮಗೆ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಅಭಿವೃದ್ಧಿ ಕಾಣಿಸ್ತಕ್ಕಂಥದ್ದು. ಇವತ್ತು ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಶುಭ ಮತ್ತು ಲಾಭ ಇರ್ತಕ್ಕಂಥದ್ದು. ಹೋಟೆಲ್ಲು, ಚಾಟ್ಸು, ಟೀ ಸ್ಟಾಲ್ಸ್ ಹಾಕಿರ್ತಕ್ಕಂಥವ್ರಿಗೆ ಉತ್ತಮವಾದ, ವೃಷಭ ರಾಶಿಯವರಿಗೆ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಾಗದೇವತೆಗಳನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಆತ್ಮೀಯರೇ, ಮಿಥುನ ರಾಶಿಗೆ ಬಂದಾಗ ಧನ ಲಾಭ, ವೃಥಾ ಖರ್ಚು, ವ್ಯವಹಾರಗಳಲ್ಲಿ ನಷ್ಟ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ವಿದ್ಯಾರ್ಜನೆ ಆಗ್ತಕ್ಕಂಥ ದಿನ. ಕುಶಲಕರ್ಮಿಕೆಗಳಿಗೆ, ಗುಡಿ ಕೈಗಾರಿಕೆಗಳಿರ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಇವತ್ತು ಒಳ್ಳೆಯ ಕೆಲಸ ಸಿಗ್ತಕ್ಕಂಥದ್ದವ್ರಿಗೆ. ಇದನ್ನು ಸಿದ್ಧಪಡಿಸಿರುತ್ತ ವಸ್ತುಗಳು ಯಾವುದಿರ್ತದೆ, ಫುಡ್ ಆಗ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು, ಕಬ್ಬಿಣ ಸಾಮಾನು ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ ಆಗ್ಬೋದು, ಯಾವುದೇ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾದ ದಿನ. ಈ ದಿನ ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹುಲ್ಲಿನ ಹಸಿರು ಅದೃಷ್ಟವಾಗಿರ್ತಕ್ಕಂಥ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯನಷ್ಟ, ಬಂಧುಗಳ ಭೇಟಿ, ಅವರಿಂದ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದಿದೆ, ದ್ರವ್ಯಲಾಭ ಆಗ್ತಕ್ಕಂಥದ್ದಿದೆ, ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಜೇನು ಸಾಕಣೆ, ರೇಷ್ಮೆ ಕೃಷಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೋಟೆಲ್ಲು, ಟೀ ಸ್ಟಾಲ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಕಾಳಕಾ ಮಾತೆಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ, ಕೆಂಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಮೇರೆ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ವೃಥಾ ತಿರುಗಾಟವರಿಗೆ ಆದಾಯದಲ್ಲಿ ಕೊರತೆ, ಹಿಡಿದ ಕಾರ್ಯಗಳಲ್ಲಿ ಅಡೆತಡೆಗಳು. ಮಾವು, ಹಲಸು, ಗೇರು ಬೀಜ ಬೆಳೆಗಾರರಿಗೆ, ರೈತರಿಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ. ಇವತ್ತು ಕೂಲಿ ಆಳುಗಳು ಸಿಗ್ತಾರೆ, ಅವ್ರ ಕೆಲಸಗಳೆಲ್ಲ ಸಲೀಸಾಗಿ ನಡೀತಕ್ಕಂಥದ್ದು. ಈ ದಿನ ಈ ಚೀನಿವಾರರು, ಆಭರಣ ತಯಾರಕರಿಗೆ, ಅವರಿಗೆ ಸಿಂಹರಾಶಿಯವರಿಗೆ ಒಳ್ಳೆಯದ ಶುಭಕರವಾಗಿರ್ತಕ್ಕಂಥ ದಿನ. ನೀವು ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಸ್ಥಾನ ಪಲಟವಾಗ್ತಕ್ಕಂಥದ್ದು, ಸ್ಥಾನ ಚಲನೆ, ವೃಥಾ ತಿರುಗಾಟ, ವೃಥಾ ಕಲಹಗಳು, ವೃಥಾ ಮಾತುಕತೆಗಳು, ಜನಗಳ ಮೇಲೆ ಅನಾರೋಗ್ಯ ಇರ್ತಕ್ಕಂಥ ಸ್ವಲ್ಪ. ಈ ತರಕಾರಿ ಸೊಪ್ಪು ಯಾರೋ ಬೆಳೆದಿರ್ತಾರೆ ರೈತರು, ಅವ್ರಿಗೂ ಲಾಭ, ಮಾರಾಟ ಮಾಡ್ತಕ್ಕಂಥವ್ರಿಗೂ ಲಾಭ. ಹೈನುಗಾರಿಕೆಯಲ್ಲಿ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ನೀವು ಕಾಲಭೈರವ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿರಿ. 5 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟಕ್ಕೆ, ಹುಲ್ಲು ಹಸಿರು ಅದೃಷ್ಟದ ಬಣ್ಣವಾಗಿರ್ತಕ್ಕಂಥದ್ದು. ಅಲ್ಲದೆ ತುಲಾರಾಶಿಗೆ ಬಂದಾಗ ಉತ್ತಮ ಹಣದ ಒಳಹರಿವು, ಗುರುವಿನ ಶುಭ ಸ್ಥಾನದಿಂದ ಉತ್ತಮವಾದ ದಿನ ಇವತ್ತು ನಿಮಗೆ. ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಈ ಮೆಡಿಕಲ್ಸ್, ಜನರಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲದೆ ವೃಶ್ಚಿಕ ರಾಶಿಗೆ ಬಂದಾಗ ನಿಮಗೆ ಜ್ಞಾನವೃದ್ಧಿ ಇವತ್ತು, ದ್ರವ್ಯ ಲಾಭ, ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ, ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥ ಆರೋಗ್ಯದಲ್ಲಿ. ನೀರಾವರಿ ಮೂಲದ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಭತ್ತ, ಕಬ್ಬು ಬೆಳೀತಕ್ಕಂಥ ನೀರಾವರಿ ರೈತರಿರ್ತಾರೆ ನೋಡಿ, ಅವರಿಗೆ ಬಹಳ ಒಳ್ಳೆಯದಾದ ದಿನ ಇವತ್ತು. ಕೃಷಿ ಸಲಕರಣೆ ಮಾರಾಟ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಹನುಮನ್ನಾಮ ಸ್ಮರಣೆ ಮಾಡಿ. ನೀವು 2 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಮೇರೆ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಮೇರೆ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಗುರುವಿನ ಉತ್ತಮ ಸ್ಥಾನಬಲದಿಂದ ನಿಮಗೆ ಎಲ್ಲ ಕೆಲಸಗಳಲ್ಲಿ ಜಯ, ವಿರೋಧಿಗಳಿಂದ ಸಹ ನಿಮಗೆ ಸಹಾಯ. ಆದರೂ ಸಹ ಕೆಲಸಕ್ಕೆ ಬಾರದ ಆಲೋಚನೆಗಳು ಮಾಡಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಇವತ್ತು ನೀವು. ಈ ಮಾವು, ಗೇರು ಬೀಜ ಬೆಳೆಗಾರರಿಗೆ, ರೈತರಿಗೆ ಒಳ್ಳೆಯ ಸುದ್ದಿ ಸಿಗ್ತಕ್ಕಂಥದ್ದು. ಈ ಕಟ್ಟಡ ಸಾಮಗ್ರಿ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಗುರುನಾಮ ಸ್ಮರಣೆ ಮಾಡಿ. 3
ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅದು ಮಕರ ರಾಶಿಗೆ ಬಂದಾಗಿದ್ದೇನೆ. ಶುಭ ದಿನ ನಿಮಗೆ ಮಕರ ರಾಶಿಯವರಿಗೆ. ಸೌಖ್ಯ ವೃದ್ಧಿ, ದ್ರವ್ಯ ಲಾಭ, ಮಕ್ಕಳಿಂದ ಶುಭ ಸುದ್ದಿ. ಈ ಹೂವು ಹಣ್ಣು ತರಕಾರಿ ಬೆಳೆಗಾರರಿಗೆ ಈ ಬೆಲೆಯಲ್ಲಿ ಚೇತರಿಕೆ, ಸ್ವಲ್ಪ ಲಾಭದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು. ಈ ಬ್ರೆಡ್ಡು, ಸ್ವೀಟ್ ಸ್ಟಾಲು, ಚಾಟ್ಸು ಅಂಗಡಿ ಹಾಕಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭ. ನೀವು ಗೋವಿನ ಪೂಜೆ ಮಾಡಿ, ಗೋಮಾತೆಯನ್ನು ಪೂಜೆ ಮಾಡಿ. ನೀವು 5 ವರ್ಷ ಸಂಖ್ಯೆ ಪಶ್ಚಿಮ ರಾಶಿಗೆ ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ಕುಂಭರಾಶಿಗೆ ಬಂದಾಗ ಲಕ್ಷ್ಮೀಕರವಾದ ದಿನವಾದರೂ ಸಹ ವೃಥಾ ಖರ್ಚುಗಳು, ಬೇಕಾದ ದುಡ್ಡು ಬರ್ತದೆ, ಅದು ಸಹ ನಿಮಗೆ ಸಿಕ್ಕಾಪಟ್ಟೆ ಖರ್ಚುಗಳಾಗ್ತಕ್ಕಂಥದ್ದು. ವೃಥಾ ವಾಗ್ವಾದಗಳು, ವೃಥಾ ಕಲಹಗಳು, ಮನೆಯಲ್ಲಿ ಕಿರಿಕಿರಿ. ಈ ರಾಗಿ, ಭತ್ತ, ಹುರುಳಿ, ಅವರೆ ಇಂಥದ್ದು ಬೆಳೆದಿರ್ತಕ್ಕಂಥದ್ದು ಮಾರ್ಕೆಟ್ಗೆ ಕಿತ್ಕೊಂಡೋಗಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಗೃಹ ಸೌಖ್ಯ, ಬುದ್ಧಿ ಕ್ಲೇಶ, ಪ್ರಯಾಣದಿಂದ ಶುಭ ಸುದ್ದಿ. ಜಾನುವಾರು ವ್ಯಾಪಾರಸ್ಥರಿಗೆ ಮತ್ತು ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ, ಈ ಕೆಮಿಕಲ್ಸ್ ಮಾರ್ತಕ್ಕಂಥವ್ರಿಗೆ, ಪೆಸ್ಟಿಸೈಡ್ಸ್ ಮಾರ್ತಕ್ಕಂಥವ್ರಿಗೆ, ಮೆನ್ಯೂರ್ ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಇವು ಗುರು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಆತ್ಮೀಯರೇ, ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮೀಯರೇ, ತಾವೆಲ್ಲರೂ ನಮ್ಮ ಸಾಯಿ ಸ್ಮೃತಿ ಚಾನಲಿಂದ ಪ್ರತಿದಿನ ಈ ದಿನಭವಿಷ್ಯ ನೋಡ್ತಾ ಇರ್ತಕ್ಕಂಥವರು ತಾವು ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ವಾಟ್ಸಪ್ನಿಂದ ನೋಡುವಾಗ ಯೂಟ್ಯೂಬ್ ಚಾನಲ್ ಮುಖಾಂತರ ನೋಡಿ. ನಿಮ್ಗೆ ಇನ್ನೂ ಚೆನ್ನಾಗಿ ಫಲ ಸಿಗ್ತಕ್ಕಂಥದ್ದು. ನೀವು ಬೇಕಾದಷ್ಟು ಇರುತ್ತೆ. ನಿಮ್ಮ ಅನುಮಾನಗಳಿಗೂ ಸಹ ನೀವು ಇಮಿಡಿಯೇಟಾಗಿ ನೀವು ಮೆಸೇಜ್ ಮಾಡ್ಬೋದು. ಅದಕ್ಕೆ ಸೂಕ್ತವಾದ ಆನ್ಸರ್ ಕೂಡ ಸಿಗ್ತದೆ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.